ಎಲ್ಲ ತುಂಬಾ ನೋವಲ್ಲಿದ್ದೀರಾ ಅಂತ ಗೊತ್ತು. ಆದರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಲೇಬೇಕು. ನಿಮ್ಮ ನೋವಿಗೆ ನನ್ನ ಈ ಸಮಾಧಾನದ ಮಾತುಗಳು ನೀವು ಕೇಳಲೇಬೇಕು. ಅಂಡ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಲೈಫಲ್ಲಿ ಅದೇನೇ ಆಗಿರಲಿ ನಿಮಗೆ ಇಲ್ಲಿವರೆಗೂ ಅದು ಒಳ್ಳೆಯದಕ್ಕೆ ಆಗಿದೆ, ಆಯ್ತಾ? ಆ್ಯಂಡ್ ಈಗ ಏನಾಗ್ತಿದೆಯಲ್ಲ ಅದು ಕೂಡ ಒಳ್ಳೆಯದಕ್ಕೆ ಆಗ್ತಿದೆ. ಆ್ಯಂಡ್ ಮುಂದೆ ಏನು ಫ್ಯೂಚರಲ್ಲಿ ಆಗಬೇಕಿದೆಯಲ್ಲ ಅದು ಕೂಡ ಒಳ್ಳೆಯದೇ ಆಗುತ್ತೆ. ಸೊ ಇದಿಷ್ಟನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಜೀವನ ಸುಲಭ ಆಗ್ತಾ ಹೋಗುತ್ತೆ. ನಿಮ್ಮ ನೋವು ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಇದ್ರ ಹಿಂದೆ ಇರೋ ಅರ್ಥ ಗೊತ್ತಾಗದೇ ಇರ್ಬೋದು, ಆದರೆ ನಿಮ್ಮನ್ನು ಈ ಕಷ್ಟದಲ್ಲಿ ಇಟ್ಟಿರುವ ಆ ದೇವರಿಗೆ ಗೊತ್ತು ನಿಮಗೆ ಯಾವುದು ಒಳ್ಳೆಯದು, ರೈಟ್? ಇದರಿಂದ ಏನು ಒಳ್ಳೇದಾಗೋದಿದೆ ಅಂತ. ಸೊ ಹಿಂದೆ ಏನಾಗಿದೆ ಒಳ್ಳೆಯದು, ಈಗ ಏನಾಗ್ತಿದೆ ಅದು ಕೂಡ ಒಳ್ಳೆಯದು, ಮುಂದೆ ಏನಾಗಬೇಕಿದೆ ಅದು ಕೂಡ ತುಂಬ ಒಳ್ಳೆಯದೇ ಆಗ್ತಿದೆ ನಿಮಗೆ. ಓಕೆ, ಯಾಕೆಲ್ಲರೂ ಹೆದರ್ಕೋತೀರಾ? ಬಿಕಾಸ್ ನಾವೇನೂ ಈ ಭೂಮಿ ಮೇಲೆ ತಂದಿಲ್ಲ ಅಲ್ವಾ? ಬರೀ ಕೈಯಲ್ಲೇ ಹುಟ್ಟೋದು ಎಲ್ಲರೂ ಅಲ್ವಾ? ಸಾಯ್ಬೇಕಾದ್ರೂ ಬರೀ ಕೈಯಲ್ಲೇ ಸಾಯೋದು. ಏನು ತಗೊಂಡು ಹೋಗ್ತೀವಿ, ಏನು ತಗೊಂಡು ಬರ್ತೀವಿ? ಸೊ ನಾವು ಯಾಕೆ ನನಗೆ ಕೆಟ್ಟದಾಗುತ್ತೆ, ಲೈಫ್ ಹಾಳಾಗ್ತಿದೆ ಅಂತ ಅನ್ಕೋಬೇಕು? ಯಾಕಂದರೆ ಅದು ಯಾವುದು ನಾವು ತಂದಿರೋದಲ್ಲ ಅಲ್ವಾ? ಸೊ ನಮಗೆ ಈ ಭೂಮಿಗೆ ಬಂದ ಮೇಲೆ ಸಿಕ್ಕಿರುವಂಥದ್ದು, ಕರೆಕ್ಟಾ? ಸೊ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಲೈಫ್ ಹಾಳಾಗ್ತಿಲ್ಲ, ಯಾವುದೇ ಕೆಟ್ಟದು ಕೂಡ ನಿಮಗಾಗ್ತಿಲ್ಲ. ನಿಮಗೆ ಏನು ಸೇರ್ಬೇಕು ಅದು ಸೇರಿದೆ, ರೈಟ್? ಆ್ಯಂಡ್ ಯಾವುದು ನಿಮ್ದಲ್ಲ ಅದು ನೀವೇನೇ ಪ್ರಯತ್ನ ಪಟ್ಟರೂ ಕೂಡ ಅದು ಖಂಡಿತ ನಿಮಗೆ ಸೇರೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ಲೈಫ್ ಲಾಂಗ್ ಕಾಯ್ತಾ ಕೂರಬೇಡಿ ಯಾವುದೇ ಕಾರಣಕ್ಕೂ. ಓಕೆ, ಯಾಕಂದರೆ ನಿಮಗೆ ಸಿಗಬೇಕಾಗಿರೋದು ನೀವು ವೆಯ್ಟ್ ಮಾಡಲಿಲ್ಲ ಅಂದು ಕರೆಕ್ಟ್ ಟೈಮಿಗೆ ನಿಮಗೆ ಸಿಕ್ಕೇ ಸಿಗುತ್ತೆ. ಅದು ನಿಮ್ಮ ಹತ್ರ ಬಂದೇ ಬರುತ್ತೆ. ಜಾಬೇ ಆಗಲಿ, ವ್ಯಕ್ತಿನೇ ಆಗಲಿ, ಅಥವಾ ಹಣನೇ ಆಗಲಿ. ಗೊತ್ತಾಗ್ತಿದೆಯಾ? ಸೊ ಯಾವತ್ತೂ ಯೋಚನೆ ಮಾಡಬೇಡಿ ಅದನ್ನೆಲ್ಲ, ಕಂಪ್ಲೀಟಾಗಿ ಅದನ್ನೆಲ್ಲ ಬಿಟ್ಬಿಡಿ, ಆಯಿತಾ? ಲೈಫಲ್ಲಿ ಏನೇನು ಬರುತ್ತೆ, ಹೇಗೆ ಬರುತ್ತೆ, ಅದನ್ನೆಲ್ಲ ಹಾಗೇನೆ ನೀವು ಸ್ವೀಕರಿಸ್ತಾ ಜೀವನ ನಡೆಸ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ನೀವೇನು ಚೇಂಜ್ ಮಾಡೋದಕ್ಕಾಗೋದಿಲ್ಲ, ಕರೆಕ್ಟಾ? ನಿಮ್ಮ ಪ್ರಯತ್ನ ಒಂದಷ್ಟು ನೀವು ಮಾಡ್ಬೋದು, ಆದರೆ ಅದು ಚೇಂಜ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇರುತ್ತಾ? ಇಲ್ಲ. ಹಾಗಾಗಿ ಏನು ಬರುತ್ತೆ ಲೈಫಲ್ಲಿ ಅದನ್ನು ಅನುಭವಿಸ್ತಾ ಹೋಗಿ, ಸುಖ ಆಗಲಿ ದುಃಖ ಆಗಲಿ. ಗೊತ್ತಾಗ್ತಿದೆಯಾ? ಸೊ ನಮ್ಮ ಲೈಫೇ ಒಂದು ಹೋರಾಟ ಅಲ್ವಾ? ಸೊ ಹೋರಾಟ ಅಂದಮೇಲೆ ಯಾವಾಗಲೂ ಸುಮ್ಮನೆ ಮನೇಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಮಲ್ಕೊಂಡು ಟಿ ವಿ ನೋಡ್ಕೊಂಡು ಇರೋದಕ್ಕೆ ಹೋರಾಟ ಅಂತಾರ? ಇಲ್ಲ ಅಲ್ವಾ? ಸೊ ಲೈಫೇ ಹೋರಾಟ ಅಂದರೆ ಅಲ್ಲಿ ಸ್ಟ್ರಗಲ್ ಇದ್ದೇ ಇರುತ್ತೆ. ನಿಮ್ಮ ಕೆಲಸ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ನೀವು ಮಾಡ್ತಾ ಹೋಗ್ಬೇಕಷ್ಟೆ. ಅದೊಂದೇ ದಾರಿ ಇರೋದು. ಗೊತ್ತಾಗ್ತಿದೆಯಾ? ನಿಮ್ಮ ಲೈಫಲ್ಲಿ ಏನಾಗಬೇಕು ಅಂತ ಇದೆ ಅದು ಹಾಗೇ ಆಗುತ್ತೆ. ಆ್ಯಂಡ್ ಅದನ್ನು ಯಾರು ಕೂಡ ತಡೆಯೋದಕ್ಕಾಗೋದಿಲ್ಲ. ಮನುಷ್ಯರೇ ಆಗಲಿ ಅಥವಾ ಯಾವುದೇ ವಸ್ತು ಆಗಲಿ, ನಿಮ್ಮ ಲೈಫಲ್ಲಿ ಏನಾಗಬೇಕಿದೆ ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ತಡೆಯೋದಕ್ಕಾಗಲ್ಲ. ಸೊ ನಿಮ್ಗೆ ಈ ಥರ ಅನುಭವ ಆಗಿರ್ಬೋದಲ್ಲ, ಕೆಲವೊಂದ್ಸತಿ ಯಾರಿಂದನೋ ಏನೋ ಕಳ್ಕೊಬಿಡ್ತೀರಾ, ಅಥವಾ ಏನೋ ಒಂದು ಕೆಲಸ ನಿಂತೋಗ್ಬಿಟ್ಟಿರುತ್ತೆ ಯಾರಿಂದನೋ ಅಲ್ವಾ? ಸೊ ಅವಾಗ ನಾವೇನು ಅನ್ಕೋತೀವಿ, ಇವನಿಲ್ಲ ಅಂದಿದ್ರೆ ಅಥವಾ ಇವಳಿಲ್ಲ ಅಂದಿದ್ರೆ ಈ ಕೆಲಸ ಆಗ್ತಿತ್ತು, ನನಗೆ ಅದು ಸಿಕ್ತಿತ್ತು, ಅಥವಾ ನಾವಿಬ್ರು ಒಂದಾಗ್ತಿದ್ವಿ, ಈ ಥರ ಅನ್ಸಿರುತ್ತಲ್ವ ನಿಮಗೆ? ಸೊ ಅವಾಗ ತಿಳ್ಕೊಳ್ಳಿ, ಅದು ಆ ಪರ್ಸನ್ನ ತಪ್ಪು ಅಲ್ಲ, ಆ ವ್ಯಕ್ತಿಯ ತಪ್ಪು ಅಲ್ಲ, ರೈಟ್? ಅದು ನಿಮ್ಮ ಋಣದಲ್ಲಿ ಇರಲಿಲ್ಲ, ನಿಮಗೆ ಸಿಗಬೇಕು ಅಂತ ಇರಲಿಲ್ಲ. ಆ ಪರ್ಸನ್ನಿಂದ ಅದು ತಡಿಬೇಕಾಗಿತ್ತು, ಅದು ದೇವರ ನಿಯಮ. ಹಾಗಾಗಿ ಅದು ನಿಮ್ಮ ಕೈ ಸೇರಿರೋದಿಲ್ಲ ಅಷ್ಟೇನೆ. ಓಕೆನಾ? ಇಲ್ಲಿ ನಿಮ್ಮ ತಪ್ಪು ಇಲ್ಲ, ಆ ವ್ಯಕ್ತಿಯ ತಪ್ಪು ಇಲ್ಲ, ನಿಮ್ಮ ಋಣದಲ್ಲಿ ಅದು ಇರಲಿಲ್ಲ ಅಷ್ಟೇ. ಯಾವಾಗಲೂ ಆದಷ್ಟು ಲೈಫಲ್ಲಿ ಒಳ್ಳೇದು ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಯಾವತ್ತಾದ್ರೂ ಒಂದಿನ ನಾವು ಪಾತಾಳಕ್ಕೆ ಬೀಳಲೇಬೇಕು ಅಂದರೆ, ತೀರಾ ಕಷ್ಟ ಅನುಭವಿಸ್ಲೇಬೇಕು. ಆವಾಗ ದೇವರು ಖಂಡಿತವಾಗ್ಲೂ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ, ನಮಗೆ ಸಹಾಯ ಮಾಡೇ ಮಾಡ್ತಾನೆ. ಇದು ನನಗೂ ಕೂಡ ಅನುಭವ ಆಗಿದೆ. ಅರ್ಥ ಆಗ್ತಿದ್ಯಾ? ಅನ್ನಿಸ್ಬೋದು ಬೇರೆಯವರೆಲ್ಲ ಕೆಟ್ಟದ್ದು ಮಾಡ್ತಿದಾರಲ್ಲ ಅಂತ. ಅವ್ರಿಗೆ ಸರಿಯಾದ ಟೈಮಿಗೆ ದೇವರು ಕೈ ಕೊಡ್ತಾರೆ. ಗೊತ್ತಾಗ್ತಿದ್ಯಾ? ಒಳ್ಳೆಯವ್ರಿಗೆ ಸರಿಯಾದ ಟೈಮಿಗೆ ದೇವರು ಕೈ ಹಿಡಿತಾರೆ. ಅರ್ಥ ಆಗ್ತಿದ್ಯಾ? ಯಾವುದೋ ಒಂದು ಕಷ್ಟದಲ್ಲಿ ನಿಮ್ಗೆ ಅನ್ನಿಸ್ಬೋದು, ಓ ನಾನು ಒಳ್ಳೆಯವನು, ಈ ಕಷ್ಟದಲ್ಲಿ ದೇವ್ರ ಕೈ ಹಿಡಿಬೋದಲ್ಲ ಅಂತ. ನಿಮಗೆ ಅನ್ನಿಸ್ದಾಗಲ್ಲ, ದೇವ್ರಿಗೆ ಗೊತ್ತಿದೆ ಯಾವುದು ತೀರಾ ಕೊನೆ ಸ್ಟೇಜು, ನಾನು ಯಾವಾಗ ನಿಮ್ಮನ್ನು ಮೇಲೆ ಎತ್ತಬೇಕು ಅಂತ ನೀವು ಅಂದ್ಕೊಂಡಂಗೆ ದೇವ್ರು ಬಂದು ನಿಮಗೆ ಹೆಲ್ಪ್ ಮಾಡೋದನ್ನ ಮಾಡೋದಿಲ್ಲ. ದೇವ್ರಿಗೆ ಗೊತ್ತಿದೆ ಯಾವ ಕ್ಷಣದಲ್ಲಿ ಯಾವ ಸಮಯದಲ್ಲಿ
ನಿಮಗೆ ಅವರ ಹೆಲ್ಪ್ ಬೇಕಿದೆ ಅಂತ. ಯಾಕಂದರೆ ನಮಗೆ ಕಾಮನ್ ಅಲ್ಲ, ಓಕೆ ಒಂದು ಸಣ್ಣದು ಕಷ್ಟ ಬಂದರೂ ಈ ಕಷ್ಟಕ್ಕೆ ದೇವ್ರು ಹೆಲ್ಪ್ ಮಾಡಲಿಲ್ಲ, ಆ ಕಷ್ಟಕ್ಕೆ ಹೆಲ್ಪ್ ಮಾಡಲಿಲ್ಲ ಅಂತ ಹೋಗ್ತೀವಿ, ರೈಟ್? ಸೊ ಅದನ್ನೇ ಕಾಯ್ಕೊಂಡು ಕೂರಬೇಡಿ, ನಿಮ್ಮ ಕೆಲಸ ನೀವು ಮಾಡಿ. ದೇವ್ರಿಗೆ ಗೊತ್ತಿದೆ ನೀವು ಯಾವಾಗ ತುಂಬ ನೊಂದಿದ್ದೀರಾ ಅಂತ, ಅವಾಗ ಖಂಡಿತ ನಿಮಗೆ ಯಾವುದೋ ರೂಪದಲ್ಲಿ ಬಂದು ಸಹಾಯ ಮಾಡೇ ಮಾಡ್ತಾರೆ. ಈ ಜಗತ್ತಲ್ಲಿ ಇವಾಗ ನೋಡಿದ್ರೆ ಏನನ್ಸುತ್ತೆ ಹೇಳಿ, ಪ್ರತಿಯೊಂದು ಇದೆ ಅಲ್ವಾ, ಪ್ರತಿಯೊಂದು ಇದೆ ಎಲ್ರಿಗೂ, ರೈಟ್? ಆದರೆ ಎಲ್ಲರೂ ಒಂದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಇದ್ರೂ. ಯಾವುದದು? ನೆಮ್ಮದಿ, ಶಾಂತಿ, ಕರೆಕ್ಟ್? ಎಲ್ಲ ಇದೆ ಅಲ್ವಾ, ಕಾರ್ ಇದೆ, ಟೆಕ್ನಾಲಜಿ ಇದೆ, ಸ್ಯಾಲ್ರಿ ಬರ್ತಾ ಇದೆ, ಮನೆ ಇದೆ, ಎಲ್ಲರೂ ಇದ್ದಾರೆ ಸುತ್ತಮುತ್ತ, ಅವ್ರಿಗೆ ಫ್ರೆಂಡ್ಸ್ ಇದ್ದಾರೆ. ಬಟ್ ಶಾಂತಿ, ನೆಮ್ಮದಿ, ಖುಷಿ ಎಲ್ಲನೂ ಕಳ್ಕೊಬಿಟ್ಟಿದ್ದಾರೆ. ಹಾಗಿದ್ರೆ ಈ ಶಾಂತಿ ನೆಮ್ಮದಿ ಎಲ್ಲಿ ಸಿಗುತ್ತೆ? ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಎಷ್ಟು ದುಡ್ಡು ಕೊಟ್ಟರೆ ಸಿಗುತ್ತಿದೆಲ್ಲ? ಇಲ್ಲ ಅಲ್ವಾ? ಸೊ ನಿಮ್ಮ ಲೈಫಲ್ಲಿ ಇವಾಗ ಶಾಂತಿ ನೆಮ್ಮದಿ ಅನ್ನೋದಿದ್ರೆ, ಸೊ ಅದಕ್ಕೆ ನೀವು ಖುಷಿ ಪಡಿ. ಒಂದೊಟ್ಟು ಊಟ ಸಿಗ್ತಿದ್ರೆ ಅದಕ್ಕೆ ಖುಷಿ ಪಡಿ, ನಿದ್ದೆ ಬರ್ತಾ ಇದ್ರೆ ಅದಕ್ಕೆ ಖುಷಿ ಪಡಿ, ಏನಿದೆ ಅದಕ್ಕೆ ಧನ್ಯವಾದ ಹೇಳಿ ದೇವರಿಗೆ, ಓಕೆನಾ? ಲೈಫಲ್ಲೇ ಕೆಲವೊಂದ್ಸಲ ತುಂಬ ಜಂಬ ಬಂದ್ಬಿಡುತ್ತೆ ನಮಗೆ ಅಲ್ವಾ? ಬಟ್ ನೆನ್ಪಿಟ್ಕೊಳ್ಳಿ, ಯಾವಾಗಲೇ ಆಯಿತು, ಯಾವುದೇ ಸಮಯದಲ್ಲಿ ಆಯಿತು, ನಿಮಗೆ ಜಂಬ ಬಂದರೆ ದಯವಿಟ್ಟು ಯಾರ ಹತ್ರನೂ ಜಂಬ ತೋರಿಸ್ಬೇಡಿ. ಅವ್ರು ನಿಮ್ಗೆ ಏನೇ ಮಾಡಿರಲಿ, ಕರೆಕ್ಟ್? ಆದರೆ ಜಂಬ ತೋರಿಸ್ಬೇಡಿ ಅಷ್ಟೇನೆ, ರೈಟ್? ಅವ್ರಿಗೆ ನೀವು ಒಳ್ಳೇದು ಮಾಡ್ತಿರೋ ಕೆಟ್ಟದ್ದು ಮಾಡ್ತಿರೋ ಅದು ಬೇಡ, ಅವ್ರ ಸವಾಸಕ್ಕೆ ಹೋಗ್ಬೇಡಿ. ಬಟ್ ಜಂಬ ತೋರಿಸ್ಬೇಡಿ. ನಿಮ್ಮ ಸಾಧನೆನೇ ಅವ್ರಿಗೆ ಒಂದು ತಿರುಗೇಟು ಕೊಟ್ಟಾಗಿರುತ್ತೆ, ನಿಮ್ಮ ಸಕ್ಸಸ್ಸೇ ಒಂದು ಅವ್ರಿಗೆ ಹೊಟ್ಟೆವರಿಗೆ ತಂದಿರುತ್ತೆ. ಸೊ ಜಂಬ ಬೇಡ, ಆಯಿತಾ? ಆ್ಯಂಡ್ ಇನ್ನು ಕೆಲವರು ಇರ್ತೀರ, ನಿಮ್ಗೆ ಎಲ್ಲರೂ ಒಳ್ಳೇದು ಮಾಡಿರ್ತಾರೆ, ನಿಮ್ಗೆ ಸಾಥ್ ಕೊಟ್ಟಿರ್ತಾರೆ ನಿಮ್ಮ ಕಷ್ಟದಲ್ಲಿ, ಆದರೆ ಏನಾದರೂ ನಿಮಗೆ ಒಳ್ಳೇದಾದಾಗ ಜಂಬ ತೋರಿಸ್ತಾರೆ. ಈ ಥರ ಯಾವತ್ತೂ ಮಾಡಬೇಡಿ. ನಿಮಗೆ ತುಂಬ ಆ ಥರ ಜಂಬ ಬಂದು ಕಂಟ್ರೋಲ್ ಆಗ್ತಿಲ್ಲ ಅಂತಂದರೆ ಒಂದೇ ಒಂದು ದಿನ ಸ್ಮಶಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ನಾನು, ನಂದು, ನನ್ನೋರು ಅಂದವ್ರು ಎಲ್ಲರೂ ಕೂಡ ಮಣ್ಣಾಗಿ ಹೋಗಿದ್ದಾರೆ. ಸೊ ನಿಮ್ಮ ಜಂಬ ಅಲ್ಲೇ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಆ್ಯಂಡ್ ಕೆಲವೊಂದ್ಸಲ ದೇವರು ನಮಗೆ ಲೈಫಲ್ಲಿ ಕೆಲವೊಂದನ್ನ ಡಿಲೇ ಮಾಡ್ಬೋದು, ನಾವು ತುಂಬ ವೆಯ್ಟ್ ಮಾಡೋ ರೀತಿ ಮಾಡ್ಬೋದು. ಆದರೆ ತಾಳ್ಮೆ ಕಳ್ಕೊಬೇಡಿ. ಯಾಕೆ ಗೊತ್ತಾ? ಕೊನೆಗೆ ದೇವರು ನ್ಯಾಯನೇ ಮಾಡೋದು, ಅನ್ಯಾಯ ಯಾವತ್ತೂ ಮಾಡೋದಿಲ್ಲ ಒಳ್ಳೆಯವರಿಗೆ, ಓಕೆನಾ? ನಾವೇನು ಮಾಡ್ಬಿಡ್ತೀವಿ, ತಾಳ್ಮೆ ಕಳ್ಕೊಂಡು ಏನೇನೋ ಮಾಡಕ್ಕೆ ಹೋಗ್ಬಿಡ್ತೀವಿ. ಬಟ್ ಬೇಡ, ತಾಳ್ಮೆಯಿಂದ ಇರಿ, ಕಾದು ನೋಡಿ, ಆಯಿತಾ? ನಾವು ಹುಟ್ಟುವಾಗ ಖಾಲಿ ಕೈ, ಹೋಗುವಾಗ ಖಾಲಿ ಕೈ ಅಂತೀವಿ ಅಲ್ವಾ? ಬಟ್ ನಾವು ಹುಟ್ಟುವಾಗ ಭಾಗ್ಯನ ಪಡ್ಕೊಂಡು ಹುಡ್ತೀವಿ, ಆ್ಯಂಡ್ ಹೋಗುವಾಗ ಕರ್ಮಫಲದ ಜೊತೆ ಹೋಗ್ತೀವಿ, ಹೌದಾ ಇಲ್ವಾ? ಹಾಗಾಗಿ ಆದಷ್ಟು ಒಳ್ಳೆ ಕೆಲಸ ಮಾಡಿ, ಶ್ರದ್ಧೆ ಭಕ್ತಿಯಿಂದ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವೆಲ್ಲರೂ ಇದನ್ನ ಕೇಳಿರ್ಬೋದಲ್ಲ. ಒಂದ್ಸಲ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ, ಒಂದು ಸಂದೇಶ ಬಡಿ ಪರಮಾತ್ಮ, ಈ ಗೋಡೆ ಮೇಲೆ ಹೆಂಗಿರ್ಬೇಕಂದ್ರೆ ಖುಷಿ ಇದ್ದಾಗ ಓದಿದ್ರೆ ದುಃಖ ಆಗ್ಬೇಕು, ದುಃಖದಲ್ಲಿದ್ದಾಗ ಓದಿದ್ರೆ ಖುಷಿ ಆಗ್ಬೇಕು ಅಂತ. ಈ ಸಂದೇಶ ನಿಮ್ಗೂ ಗೊತ್ತಿದೆ ಅಲ್ವಾ? ಕಮೆಂಟಲ್ಲಿ ಹೇಳಿ ನೀವು ಒಂದ್ಸಲ ಏನು ಈ ಸಂದೇಶ ಅಂತ. ಆ್ಯಂಡ್ ನಾನು ಕೂಡ ಇಲ್ಲಿ ಹೇಳ್ತೀನಿ ಏನು ಅಂತ, ಓಕೆ? ಸೊ ಆಗ ಕೃಷ್ಣ ಪರಮಾತ್ಮ ಬರೆದಿದ್ದೇನು ಗೊತ್ತಾ? ಈ ಸಮಯ ಕಳೆದು ಹೋಗುತ್ತದೆ ಅಂತ. ಸೊ ನಿಮಗೆ ಯಾವತ್ತೇ ತುಂಬ ಕಷ್ಟ ಇದ್ದಾಗ ಅಥವಾ ತುಂಬ ದುರಹಂಕಾರ ಬಂದಾಗ ಇದನ್ನ ನಿಮ್ಮ ರೂಮಲ್ಲಿ, ಆಯಿತಾ, ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಎಲ್ಲಾದರೂ ಸ್ಕ್ರೀನ್ ಮೇಲೆ ಕಾಣೋ ಹಾಗೆ ವಾಲ್ಪೇಪರು ಈ ಥರ ಏನಾದರೂ ಹಾಕೊಂಡು ನೋಡಿ, ಟ್ರೈ ಮಾಡಿ ಇದನ್ನು. ಸೊ ನೀವು ತುಂಬ ಚೇಂಜಸ್ನ ಕಾಣ್ತೀರ ನಿಮ್ಮಲ್ಲಿ. ಅದನ್ನು ಓದಿದಾಗೆಲ್ಲ ನಿಮಗೆ ಅರ್ಥ ಆಗುತ್ತೆ, ಇದು ಕೆಲವು ಸಮಯಗಳು ಮಾತ್ರ ಅಂತ. ಅರ್ಥ ಆಗ್ತಿದೆಯಾ? ಸೊ ಅದಕ್ಕೆ ಹೇಳೋದು, ಪ್ರಯತ್ನ ಪಡಿ, ಏನಾದರೂ ಅಚೀವ್ ಮಾಡಿ. ಸುಮ್ಮನೆ ಲೈಫ್ ವೇಸ್ಟ್ ಮಾಡಬೇಡಿ. ಸುತ್ತ ನಿಂತ್ಕೊಂಡು ನೋಡ್ತಾರಲ್ಲ ಆ ಥರ ನೀವು ಆಗಬೇಡಿ, ಆಯಿತಾ? ಒಂದು ಗೆಲ್ಲಿ ಇಲ್ಲಾಂದರೆ ಸೋಲಿ, ಬಟ್ ಯಾವತ್ತೂ ಏನು ಮಾಡದೆ ಸುಮ್ಮನೆ ನಿಂತ್ಕೊಂಡು ನೋಡೋರ ಗುಂಪಿಗೆ ಸೇರಬೇಡಿ, ಆಯಿತಾ? ಆ್ಯಂಡ್ ಕೆಲವೊಬ್ರು ಹೇಳ್ಬೋದು, ಎಷ್ಟು ಪ್ರಯತ್ನ ಪಡೋದು ಮೇಡಮ್, ಯಾವಾಗಲೂ ಇದೇ ಆಗೋಯ್ತು ನಮ್ಮದು ಗೋಳು ಅಂತ, ರೈಟ್? ಹಣೆಯಲ್ಲಿ ಬರ್ದಿದ್ರೆ ಸಿಗುತ್ತೆ ಬಿಡಿ, ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಅನ್ಬೋದು ನೀವು. ಆದರೆ ನೀನು ಪ್ರಯತ್ನ ಪಟ್ರೆ ಅದು ಸಿಗುತ್ತೆ ಅಂತ ನಿಮ್ಮ ಹಣೆ ಬರಹದಲ್ಲಿ ಇದ್ದರೆ ಅಲ್ವಾ? ಸೊ ಅದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ ಮಾಡಿ ನೋಡಿ, ಆಯಿತಾ? ಗೊತ್ತಾಗ್ತಿದ್ಯಾ? ಹಣೆಯಲ್ಲಿ ಬರ್ದಿದ್ರೇ ಸಿಗೋದು ಅಂತ ಇದ್ರೆ ಸಿಗುತ್ತಾ ಪ್ರಯತ್ನ ಪಟ್ಟರೆ? ಸೊ ಅದಕ್ಕೆ ಹೇಳೋದು, ಪ್ರಯತ್ನಂ ಸರ್ವ ಸಿದ್ಧಿ ಸಾಧನಂ ಅಂತ. ಇನ್ನೊಂದು ಹೇಳಬೇಕಂದ್ರೆ ಇಂಪಾರ್ಟೆಂಟ್ ವಿಷಯ, ಎಲ್ಲರೂ ಏನಕ್ಕೆ ದುಃಖ ಪಡ್ತಿದ್ದಾರೆ ಗೊತ್ತಾ? ಆ್ಯಕ್ಚುಲಿ ಎಲ್ಲರ ಹತ್ರ ಸುಖ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ, ಶಾಂತಿ ಇದೆ. ಆದರೆ ಇನ್ನೊಬ್ರು ಖುಷಿಯಾಗಿರೋದನ್ನ ನೋಡಿ ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ಹಾಗಾಗಿ ಇಡೀ ಜಗತ್ತೇ ದುಃಖದಿಂದ ತುಂಬಿದೆ. ಏನಂತೀರಾ? ಸರಿ ತಾನೆ?
ಅಲ್ವಾ? ಆ್ಯಂಡ್ ದೇವ್ರನ್ನ ತುಂಬ ಪೂಜೆ ಮಾಡ್ತೀನಿ ನಾನು ಅಂತ ನೀವು ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಯಾವತ್ತೂ ಒಳ್ಳೇದಾಗೋದಿಲ್ಲ ಅಂಥದ್ದೆಲ್ಲ. ನೀವು ಒಳ್ಳೆ ಮನಸ್ಸಿಂದ, ಒಳ್ಳೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮಾತ್ರ ಅದಕ್ಕೊಂದು ಗೌರವ, ಬೆಲೆ ಹಾಗೂ ದೇವರು ಕೂಡ ನಿಮಗೆ ಆಶೀರ್ವಾದ ಮಾಡೋದು ಅಲ್ವಾ? ಸೊ ಓಕೆ, ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ನೋವಿನಲ್ಲಿ ಈ ಮಾತುಗಳು ನಿಮಗೆ ಒಂದು ತರಹದ ಒಂದು ಧೈರ್ಯ, ಹುಮ್ಮಸ್ಸು ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಶ್ರೇಯ. ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.